ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪೇಪರ್ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾಯಿನಿ. ಇವಾಗ ನಿಮಗೆ ಗೊತ್ತು ಏನಾಗುತ್ತೆ, ಯಾವುದೇ ಫಂಕ್ಷನ್ ಇರ್ಬೋದು, ಮದುವೆ ಇರ್ಬೋದು, ಗೃಹಪ್ರವೇಶ ಏನೇ ಇದ್ದರೂ ಪೇಪರ್ ಪ್ಲೇಟ್ ಬೇಕೇ ಬರುತ್ತೆ. ಒಳ್ಳೆ ಪ್ರಾಫಿಟ್ನ ಮಾಡ್ತೀರಾ ಇದರಲ್ಲಿ. ಹೇಗೆ ಮಾಡೋದು, ಏನು ನಿಮ್ಮ ಲಾಭ ಗಳಿಸ್ಬೋದು, ಎಷ್ಟು ಲಾಭ ಗಳಿಸ್ಬೋದು, ರಾ ಮೆಟೀರಿಯಲ್ ಎಷ್ಟಾಗುತ್ತೆ, ಮಷಿನ್ರಿ ಎಷ್ಟಾಗುತ್ತೆ, ಎಲ್ಲ ಮಾಹಿತಿಗಳೆಲ್ಲ ಕೊಡ್ತೀನಿ. ಸಂಪೂರ್ಣ ನೋಡಿ. ನಿಮ್ಗೆ ಅರ್ಧಂಬರ್ಧ ನೋಡೋದ್ರಿಂದ ಅರ್ಧಂಬರ್ಧ ಮಾಹಿತಿ ಮಾತು ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಬನ್ನಿ ವಿಡಿಯೋ ಶುರು ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ. ನಾವಾಗಲೇ ಹೇಳ್ದಂಗೆ ಪೇಪರ್ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ ಇದಾಗಿದೆ. ಒಳ್ಳೆ ಪ್ರಾಫಿಟ್ನ ನಿಮಗೆ ಗಳಿಸ್ಕೊಡುತ್ತೆ. ಮಷೀನ್ ಕಾಸ್ಟ್ ಎಷ್ಟು, ರಾ ಮೆಟೀರಿಯಲ್ ಎಷ್ಟು, ಎಲ್ಲ ಮಾಹಿತಿ ವಿಡಿಯೋಲಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಹೊಸ ಮಾಹಿತಿಗಳು ಬರುತ್ತಲ್ಲ, ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ವಿಡಿಯೋ ಮಾಡಲು. ಏನಂತಂದರೆ ಪೇಪರ್ ಮೇಕಿಂಗಿಂದು ಮಷಿನ್ ಬರುತ್ತಲ್ಲ, ಅದು ಸ್ಟಾರ್ಟಿಂಗ್ ಪ್ರೈಸೇ 70,000 ರಿಂದ 75,000 ರೂಪಾಯಿ ಆಗುತ್ತೆ. ಆಯಿತಾ? ಒಳ್ಳೆ ಪೇಪರ್ ಮಷಿನ್ ಅಂದರೆ ನಿಮಗೆ ಬೇರೆ ಬೇರೆ ಥರ ಡಿಸೈನು, ಬೇರೆ ಬೇರೆ ಥರ ಸೈಜು ಬೇಕು ಅಂದರೆ ಸ್ವಲ್ಪ ಮಟ್ಟಕ್ಕೆ ಕಾಸ್ಟ್ಲಿ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಪ್ರೈಸ್ ಮಾತ್ರ ಮಾಹಿತಿ ಕೊಡ್ತೇನೆ. ರಾ ಮೆಟೀರಿಯಲ್ ಬಂದುಬಿಟ್ಟು ಪೇಪರ್ ರೋಲ್ ಆಗಿರುತ್ತೆ. 1 kg 20 ರಿಂದ 30 ರೂಪಾಯಿ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಅಂದರೆ ನಿಮ್ಮ 30-40 ರೂಪಾಯಿ ಕೂಡ ಆಗುತ್ತೆ. ಕ್ವಾಲಿಟಿ ಮೇಲೆ ಇದು ಸಂಪೂರ್ಣವಾಗಿ ನಿರ್ಧಾರಿತವಾಗಿರುತ್ತೆ. ಜಾಸ್ತಿ ಜನ ಇದನ್ನು ಬಿಸ್ನೆಸ್ ಆಗಲೇ ಶುರು ಮಾಡಿದರೆ ನೀವು ಕೂಡ ಮಾರ್ಕೆಟಿಗೆ ಎಂಟ್ರಿ ಆಗಬೇಕು ಅಂದರೆ ಅವ್ರಿಗಿಂತ ಕಮ್ಮಿ ರೇಟಲ್ಲಿ ನೀವು ಕೂಡ ಮಾರಬೇಕಾಗತ್ತೆ. 20 ಲಕ್ಷ ಏನಂದರೆ ಪೇಪರ್ ಪ್ಲೇಟ್ನ ಸೆಲ್ ಮಾಡ್ತೀರಾ ಅಂದರೆ ನೀವು ಒಳ್ಳೆ ಲಾಭ ಆಗುತ್ತಂತೆ ನೋಡಿ. 20 ಲಕ್ಷ ಅಲ್ಲ, ಅವಾಗಲೆಲ್ಲ ಒಂದು ಪೇಪರ್ ಪ್ಲೇಟ್ಗೆ ₹1 ನಿಮಗೆ ಬೀಳುತ್ತೆ. ಹಣ ಬಂದ್ಬಿಟ್ಟು ಹೋಲ್ಸೇಲ್ ಮಾಡ್ತೀರ ಅಂದರೆ ₹1.5 ಬೀಳುತ್ತೆ. ರೀಟೇಲ್ ಆದರೆ 2 ರಿಂದ 2.5 ರೂಪಾಯಿ ಅಷ್ಟು ಮಾರ್ಬೋದು. 20 ಸೆಟ್, 20 ಲಕ್ಷ ಅಲ್ಲ, ಸಾರಿ ಸ್ನೇಹಿತರೆ, 20 ಸೆಟ್ಟಿನ ಒಂದೊಂದು ಪೇಪರ್ ಪ್ಲೇಟ್ ಮಾರ್ತಾರೆ ಕೂಡ. 50 ಸೆಟ್ಟಿಂದ ಕೂಡ ಮಾಡ್ತಾರೆ. ನಿಮಗೆ ಗೊತ್ತು, ನಾನ್ ವೆಜ್ ಮಾಡೋರೆಲ್ಲ ಬೇರೆ ಪೇಪರ್ ಪ್ಲೇಟ್ ಯೂಸ್ ಮಾಡ್ತಾರೆ. ಅದು ಗಿನ್ನೆಗೆಲ್ಲ ಬೇರೆ ಪೇಪರ್ ಪ್ಲೇಟ್ ಬರ್ತದೆ. ಅದರ ಜೊತೆಗೆ ಕಪ್ಸು ಕೂಡ ಶುರು ಮಾಡ್ಬೋದು. ನೀರು ಕೊಡ್ತೀವಲ್ಲ, ಅದು ಕೂಡ ಇದ್ರ ಜೊತೆ ಇನ್ಕ್ಲೂಡ್ ಮಾಡ್ಬೋದು. ದಿನಕ್ಕೆ 6,000 ಪ್ಲೇಟ್ಗಳನ್ನ ಮಾರಿದ್ರೆ ಏನಿಲ್ಲ ಅಂದರೂ 2 ರಿಂದ 3,000 ರೂಪಾಯಿ ಅಷ್ಟು ಲಾಭ ಬರುತ್ತೆ. ಮಂತ್ಲಿಗೆ ನಿಮಗೆ 30 ದಿವಸ ಅಷ್ಟು ನೀವು ಕೆಲಸ ಮಾಡಿದ್ರೆ 3,000 ರಿಂದ 30 ನಿಮಗೆ 90,000 ಅಷ್ಟು ನಿಮಗೆ ಲಾಭವನ್ನು ಗಳಿಸ್ಬೋದು. ಕಿರಾಣಿ ಶಾಪು, ಮದುವೆ ಫಂಕ್ಷನು, ಗೃಹ ಪ್ರವೇಶ, ಇದು ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ಗಳು, ಏನೋ ಬರ್ಡೇಗಳು, ಆಳು ಮೂಳು ಎಲ್ಲದಕ್ಕೂ ನೀವು ಪೇಪರ್ ಪ್ಲೇಟ್ನ ಇವತ್ತಿಗೆ ಜಾಸ್ತಿ ಸೇಲ್ ಮಾಡ್ತಿದ್ದಾರೆ. ಯಾಕೆಂದರೆ ಯಾರಿಗೂ ಪಾತ್ರೆ ತೊಳೆಯೋಷ್ಟು ಟೈಮ್ ಇಲ್ಲ. ಅಷ್ಟು ಜನಕ್ಕಂತೂ ಪಾತ್ರೆ ತೊಳೆಯೋಕ್ಕೆ 100 ಜನ, 200 ಜನ, 500 ಜನ, 1000 ಜನಕ್ಕೆಲ್ಲ ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಕರೆದಿರ್ತಾರೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಪೇಪರ್ ಪ್ಲೇಟ್ ಮೇಲೆ ಅವಲಂಬಿತರಾಗಿದ್ದಾರೆ ಇವತ್ತಿಗೆ. ಆ ಕಾರಣಕ್ಕೋಸ್ಕರ ನೀವು ಕೂಡ ಒಳ್ಳೆ ಬಿಸ್ನೆಸ್ಸು ಶುರು ಮಾಡಿ, ಅಕ್ಕಪಕ್ಕ ವಿಚಾರಿಸಿ ಯಾರು ಮಾಡ್ತಿರೋ ಅವರು ಹೇಗೆ ಸೇಲ್ ಮಾಡ್ತಾರೆ, ಯಾರಿಗೆ ಸೆಲ್ ಮಾಡ್ತಾರೆ, ಹೋಲ್ಸೇಲ್ ಎಷ್ಟು ರೇಟು, ರಿಟೇಲ್ ಎಷ್ಟು, ಇವಾಗ ಆಗಲೇ ಅಪ್ಡೇಟ್ ಆಗಿರುತ್ತೆ. ನೀವು ವಿಡಿಯೋ ನೋಡಿ ಆಗಲೇ ಬರೋಷ್ಟು ಅಪ್ಡೇಟ್ ಆಗಿರುತ್ತೆ. ಇದೇ ಥರ ಹೊಸ ಮಾಹಿತಿಗಳು ಬೇಕಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿ. ಹೊಸ ಮಾಹಿತಿಗಳು ನಿಮಗೆ ಫಸ್ಟ್ ಬರುತ್ತೆ. ಹೊಸ ಬಿಸ್ನೆಸ್ ಐಡಿಯಾಗಳು ಕೂಡ ನಾನು ತೊಗೊಂಬರ್ತಾ ಇರ್ತೀನಿ ವಿಡಿಯೋಗಳನ್ನು.